ಸಮಾಖ್ಯ ಪದ್ಧತಿಯ 4ನೇ ಶ್ಲೋಕದಲ್ಲಿ, ಅಂದರೆ 24ನೆಯ ಶ್ಲೋಕದಲ್ಲಿ ದೇಶಿಕರು ಷಟಗೋಪ ಎಂಬ ಹೆಸರಿನ ನಮ್ಮಾಳ್ವಾರ್ ಹಾಗೂ ಪಾದುಕಾದೇವಿ ಇಬ್ಬರು ಹೇಗೆ ಉಪಕಾರಕರು ಅನ್ನೋದನ್ನು ಹೇಳಿದ್ದಾರೆ. ಶ್ಲೋಕ ನೋಡೋಣ. ಮುನಿನಾ ಮಣಿಪಾದುಕೆ ತ್ವಯಾಚ ಪ್ರತಿತಾಭ್ಯಾಂ ಷಟಗೋಪಸಂಜ್ಞಯೈವ ದ್ವಿತಯಂ ಸಕಲೋಪಜೀವ್ಯಮಾಸೀತ್ ಪ್ರಥಮೇನ ಶ್ರುತಿರನ್ಯತಸ್ತದರ್ಥಃ. ಮಣಿಪಾದುಕೆ, ಹೇ ಮಣಿಗಳಿಂದ ಕೂಡಿದ ಪಾದುಕೆಯೇ, ಷಟಗೋಪ ಸಂಜ್ಞ ಏವ, ಷಟಗೋಪನೆಂಬ ಹೆಸರಿನಿಂದಲೇ, ಪ್ರತಿತಾಭ್ಯಾಂ ಪ್ರಸಿದ್ಧವಾಗಿರುವ, ಮುನಿನ ನಮ್ಮಾಳ್ವಾರರಿಂದಲೂ, ತ್ವಯಾ ಚ ನಿನ್ನಿಂದಲೂ, ದ್ವಿತಯಂ ಎರಡು ವಿಷಯವಾದದ್ದು, ಸಕಲೋಪಜೀವ್ಯಾಂ ಎಲ್ಲರಿಗೂ ಉಪಯೋಗವಾಗುವಂತೆ, ಆಸೀತ್ ಆಯಿತು. ಪ್ರಥಮೇನ ಮೊದಲು ಹೇಳಿದ ನಮ್ಮಾಳ್ವಾರರಿಂದ, ಶ್ರುತಿ ವೇದವಾದುದು, ಸಕಲೋಪಜೀವ್ಯಮಾಸೀತ್ ಎಲ್ಲರಿಗೂ ಹೇಳಲು ಸಾಧ್ಯವಾಗುವಂತೆ ಆಯಿತು. ಅನ್ಯತಃ ಎರಡನೆಯದಾಗಿ ಹೇಳಲ್ಪಟ್ಟ ನಿನ್ನಿಂದ, ತದರ್ಥಃ ವೇದದ ಅರ್ಥವಾದ ಭಗವಂತನು ಸಕಲೋಪಜೀವ್ಯಮಾಸೀತ್ ಅನ್ನೋದನ್ನು ಇಲ್ಲಿ ಮತ್ತೆ ತೆಗೆದುಕೊಂಡು ಎಲ್ಲರೂ ಹೇಳುವಂತಾಯಿತು ಅಂತ ಅರ್ಥ. ಹೇ ಪಾದುಕೆಯೇ, ನೀನು ಮತ್ತು ನಮ್ಮಾಳ್ವಾರರು ಒಂದೇ ಹೆಸರಿರೋರು. ಇಬ್ಬರನ್ನೂ ಷಟಗೋಪ ಅಂತ ಒಂದೇ ಹೆಸರಿನಿಂದ ಕರೆಯಲಾಗತ್ತೆ. ನೀವಿಬ್ಬರೂ ಒಂದೇ ರೀತಿಯ ಕಾರ್ಯವನ್ನು ಮಾಡ್ತೀರಿ. ಹೇಗೆ ಅಂದರೆ, ಎಲ್ಲ ಜೀವಾತ್ಮರಿಗೂ ಭಗವಂತನ ಸಾನ್ನಿಧ್ಯ ಸಿಗಬೇಕು ಅಂತ ನಮ್ಮಾಳ್ವಾರರು ವೇದವನ್ನು ತಮಿಳಿನಲ್ಲಿ ಮಾಡಿ ಎಲ್ಲರಿಗೂ ಸಿಗುವಂತೆ ಮಾಡಿದ್ರು. ಅಂದರೆ ಎಲ್ಲ ಪಾಮರರೂ ಓದೋ ಹಾಗೆ ಮಾಡಿದ್ರು. ಆದ್ದರಿಂದ ಭಗವಂತನ ಸಾನ್ನಿಧ್ಯ ಪಡೆಯೋದಕ್ಕೆ ಸಾಧ್ಯವಾಗತ್ತೆ. ನೀನಾದರೂ ವೇದಾಂತರ್ಗತ ಅರ್ಥವಾದ ಭಗವಂತನನ್ನು ಪ್ರತಿಯೊಬ್ಬರೂ, ಅತ್ಯಂತ ಕನಿಷ್ಠ ಜೀವಿಯೂ ಕೂಡ ಸೇವಿಸೋ ಹಾಗೆ ಬೀದಿಯಲ್ಲಿ ವಿಜಯ ಮಾಡಿಸ್ಕೊಂಡು ಬಂದೆ. ಹಾಗಾಗಿ ನೀವಿಬ್ಬರೂ ಪ್ರತಿ ಜೀವಾತ್ಮರಿಗೂ ಉಪಕಾರವನ್ನೇ ಮಾಡಿದ್ದೀರಿ ಅಂತಾರೆ ದೇಶಿಕರು. ಶ್ರೀಮತೆ ನಿಗಮಾಂತ ಮಹಾದೇಶಿಕಾಯ ನಮಃ.